ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಬೃಹತ್ ಬ್ರಹ್ಮಾಂಡಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಒಂದು ಜನಜನಿತ ಮಾತಿದೆ, ಅದೇನಪ್ಪ ಅಂದ್ರೆ ಭಗವಂತ ಹಕ್ಕಿಗಳಿಗೂ ಕೂಡ ಊಟವನ್ನ ಸೃಷ್ಟಿಸಿರ್ತಾನಂತೆ, ಆದರೆ ಗೂಡಿಗೆ ತೆಗೆದುಕೊಂಡು ಹೋಗಿ ಕೊಡಲ್ಲ ಅಂತ. ಇದರಿಂದ ನಾವೇನು ಕಲಿಬೋದು ಹೇಳಿ? ನಿಜಕ್ಕೂ ಭಗವಂತ ನಮಗೂ ಏನೋ ಒಂದು ಸಾಧನೆಯ ಹಾದಿಯನ್ನ ಸೃಷ್ಟಿಸಿರ್ತಾನೆ, ಆದರೆ ಆ ಹಾದಿ ಯಾವುದು ಅಂತ ನಾವಷ್ಟೇ ಕಂಡ್ಕೊಳ್ಬೇಕು ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರಮ್ಮ. ಗುರುಜಿ, ಇವತ್ತು ಸೋಮವಾರ, ಯಾವ ವಿಶೇಷ ಮಾಹಿತಿ ನಮ್ಗಾಗಿ ಕಾಯ್ತಿದೆ ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಖಂಡಿತ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ದೈವಾನುಗ್ರಹ ಭಕ್ತಿ ಪ್ರಿಯರೇ, ಇವತ್ತಿನ ದಿವಸ ಪ್ರದೋಷ, ಮಹಾಪ್ರದೋಷ. ಈ ನವರಾತ್ರಿಯಲ್ಲಿ ಪ್ರದೋಷ ವಿಶೇಷವಾಗಿರ್ತಕ್ಕಂಥ ಪೌರ್ಣಮಿಗೆ ಹತ್ತಿರ ಬಂದಿರತಕ್ಕಂಥ ಪ್ರದೋಷ. ಶುಕ್ರವಾರ, ಗುರುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಹೀಗೆ ಪಂಚಮಿ ಬಿದ್ದರೆ ಬಹಳ ವಿಶೇಷ ಅಂತ ಕರಿತೀವಿ. ಈ ಪಂಚಮಿ ದಿನ ಅಕಸ್ಮಾತ್ ಬಿದ್ದರೆ ಆ ನಕ್ಷತ್ರ ಸ್ವರೂಪದಲ್ಲಿ ಬಹಳ ವೈಷಮ್ಯ. ಆದರೆ ಸೋಮವಾರವೇ ಅಂಥ ಒಂದು ವೈಶಿಷ್ಟ್ಯತೆ ಬಂದರೆ, ಮಂಗಳವಾರ ಪೌರ್ಣಮಿಗೆ ಹತ್ತಿರ ಇದ್ದರೆ ಮಂಗಳ ಗುರು ಯೋಗ, ಅದಕ್ಕೆ ಗುರು ಮಂಗಳ ಯೋಗ. ಇಂಥ ಒಂದು ಗುರು ಮಂಗಳ ಯೋಗ ಅಂದರೆ ಪಾರ್ವತಿ ಪರಮೇಶ್ವರು ಭಾಳ ಹತ್ತಿರದಲ್ಲಿ ಇರತಕ್ಕಂಥ ಷಣ್ಮುಖ ಮೂರ್ತಿಯಲ್ಲಿ ಸೋಮಾಸ್ಕಂದರ ಪೂಜೆ ಅಂತ ಕರಿತೀವಿ. ಪ್ರದೋಷ 3:15 4:15, 4:15 5:15, ಹೀಗೆ 5:15 6:15 ಗೋಧೂಳಿ ಲಗ್ನ ಸಮಯ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಪ್ರದೋಷ ಕಾಲದಿಂದ ಹಿಡಿದು ಗೋಧೂಳಿ ಲಗ್ನದವರೆಗೂ ದೇವಾನುದೇವತೆಗಳು ಓಡಾಡ್ತಕ್ಕಂಥ ಒಂದು ಸಮಯ. ಇಂಥ ಒಂದು ಸಮಯ ನಮಗೆ ಔದುಂಬ್ರ ಸ್ವರೂಪದಲ್ಲಿ ಅಂತ. ಔದುಂಬ್ರ ಅಂದರೆ ಯಾವುದು? ಸಾಕ್ಷಾತ್ ಮರ, ವೃಕ್ಷ. ಇಂಥ ವೃಕ್ಷ ಅತ್ತಿ ಮರ ಅಂದರೆ ಲಕ್ಷ್ಮಿ. ಸಾಯಂಕಾಲದಲ್ಲಿ ಲಕ್ಷ್ಮಿ ಅಂತ ಹೇಳಿದೆ, ಬೆಳಗ್ಗೆ ಹೊತ್ತು ದತ್ತಾತ್ರೇಯ ಹರೇ ಕೃಷ್ಣ ಅಂತ ಹೇಳಿ. ಆ ಹರೇ ಕೃಷ್ಣ ಅಂತಕ್ಕಂಥ ಒಂದೇ ಮರವನ್ನು ಸಾಯಂಕಾಲದಲ್ಲಿ ನಾವು ನಮಸ್ಕಾರ ಮಾಡ್ಕೋಬೇಕಾದ್ರೆ ಲಕ್ಷ್ಮೀ, ಲಕ್ಷವನ್ನು ಮೀಟಬೇಕಾದ್ರೆ ಗುರುಮುಖೇನ ದೇವದರ್ಶಯಾಮಿ. ಒಂದೇ ಮರದಲ್ಲಿ ಬುಡದಲ್ಲಿ ಪೂಜೆ ಮಾಡಿದ್ರೆ ಸಾಕ್ಷಾತ್ ನಕ್ಷತ್ರಾನುಗ್ರಹವನ್ನು ಪೂಜೆ ಮಾಡ್ತಕ್ಕಂಥ ವಿಧಾನ. ಅದಕ್ಕೆ ಆಕಾಶ ನಕ್ಷತ್ರ ಯಾವತ್ತೂ ದತ್ತಾತ್ರೇಯನಿಗೆ ಸ್ವರೂಪದಲ್ಲಿ ಬೆಳಗಿನ ಜಾವದಲ್ಲೇ ಆ ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನ ಮಾಲೆ ಇರುತ್ತಂತೆ. ಇಂಥ ಒಂದು ಸಂಕೀರ್ತನ ಮಾಲೆ ಹತ್ತಿ ಮರದಲ್ಲಿ ಮಾಡಿಕೊಂಡು, ಅಂದರೆ ಹತ್ತಿ ಮರದಲ್ಲಿ ನಾವು ಒಂದು ಮಾಲೆ ಥರ ಮಾಡ್ಕೋಬೇಕು. ಆ ಗಿಡಗಳ ಔದುಂಬ್ರ ವೃಕ್ಷದಲ್ಲಿ ಸ್ವರೂಪದಲ್ಲಿ ಮಾಲೆಯನ್ನು ಮಾಡಿಕೊಂಡು ಜಪವನ್ನು ಮಾಡಿ ಆ ಪ್ರದೋಷ ಪೂಜೆಯನ್ನು ಸಂಜೆ ಕಾಲದಲ್ಲಿ ಇಲ್ಲೇ ಔದುಂಬ್ರ ವೃಕ್ಷದಲ್ಲಿ ಮಾಡಿದ ಬಹಳ ವಿಶೇಷ ಅಂತೆ. ಅದರಲ್ಲಿ ನಂದೀಶ್ವರನ ವಾಸವಾಗಿರ್ತಾನೆ. ಗೋಪಾದ ಅಂತ ಒಂದು ಎಲೆ ಇದೆ, ಭಾಳ ವಿಶೇಷ. ಆ ಗೋಪಾದ ಅಂತಕ್ಕಂಥ ಎಲೆ ನೀವು ನೋಡ್ಬೋದು, ಟ್ವಿನ್ ಎಲೆಗಳು. ಒಂದೇ ಎಲೆ ಅರ್ಧ ಹೀಗೆ ಅರ್ಧ ಹೀಗೆ ಎರಡೂ ಸೇರಿರ್ತಕ್ಕಂಥದ್ದು. ಗೋಪಾದ ಹೇಗಿರುತ್ತೆ ಹಾಗಿರುತ್ತೆ ಎಲೆ. ಅದರಲ್ಲಿ ನೀಲಿ ಹೂಗಳು ಬಿಡುತ್ತೆ, ಮಹಾಗಣಪತಿ ಪ್ರಿಯ. ಅದಕ್ಕೆ ಅದರಲ್ಲಿ ಏನು ಅರ್ಥ ಅಂದರೆ, ಪ್ರದೋಷ ಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ಮಹಾಗಣಪತಿ ಅಲ್ಲಿ ವಾಸವಾಗಿರ್ತಾನೆ ಅಂತ. ಅದಕ್ಕೆ ಅವನು ನೀಲಿ ಕಡೆ ಹೂಗಳನ್ನ ಬಹಳ ಪ್ರೀತಿಸ್ತಾನೆ. ಸಂಧ್ಯಾ ಕಾಲದಲ್ಲಿ ನಂದೀಶ್ವರನ ಪೂಜೆ, ಅದಕ್ಕೋಸ್ಕರ ಒಂದೇ ವೃಕ್ಷದಲ್ಲಿ 2 ಪೂಜೆಗಳಾಗ್ತಕ್ಕಂಥ ಅವಕಾಶ. ಕಲ್ಪವೃಕ್ಷ ಅನ್ನೋ ತೆಂಗಿನ ಮರದಲ್ಲಿ ಪರಮೇಶ್ವರನ ಅವಕಾಶ. ಬೆಳಗ್ಗೆ ಹೊತ್ತು ಸಾಕ್ಷಾತ್ ಶಿವನಾಂಶ, ಸಾಯಂಕಾಲದಲ್ಲಿ ರುದ್ರಾಂಶ. ಅದಕ್ಕೆ ರುದ್ರಾಂಶ ಸಂಭೂತನಾಗಿರ್ತಕ್ಕಂಥ ಕಲ್ಪವೃಕ್ಷ ಅಂತ ಕರಿತೀವಿ. ಅದಕ್ಕೆ ರುದ್ರನ ಮರಗಳನ್ನು, ಅಂದರೆ ತೆಂಗಿನ ಮರಗಳನ್ನು ಅಗ್ನಿ ಮೂಲೆಗೆ ಹಾಕಬಾರ್ದು, ದೇವಮೂಲೆಯಲ್ಲಿ ಪ್ರತಿಷ್ಠಾಪನೆ ಮಾಡಬಾರ್ದು. ಮಧ್ಯೇನ ಸ್ಥಿರ, ನೈಋತ್ಯ ಭಾಗದಲ್ಲಿ ಹಾಕಬೇಕು. ಸ್ಥಿರಾನುಗ್ರಹತೆ ಸಿದ್ಧಿ, ಸರ್ವಕಾರ್ಯ ಸಿದ್ಧಿ ಆಗ್ತಕ್ಕಂಥದ್ದು ನೈಋತ್ಯದಲ್ಲಿ. ಅದಕ್ಕೆ ಇಂಥ ಒಂದು ಎಲ್ಲ ವೃಕ್ಷಗಳಿಗೆ, ದೇವಾನುದೇವತೆಗಳಿಗೆ ಆಹ್ವಾನ ಮಾಡ್ತಕ್ಕಂಥ ನಂದೀಶ್ವರನು ಗೋಪಾದದಲ್ಲಿ ವಾಸವಾಗಿರೋದ್ರಿಂದ ಇವತ್ತು ಗೋಪಾದ ಸ್ವರೂಪ ಪ್ರದೋಷ ಅಂತ ಕರಿತೀವಿ. ಗೋಪಾದ ಸ್ವರೂಪ ಪ್ರದೋಷ ಅಂದರೆ ಪ್ರದೋಷ ಒಂದೊಂದು ವೃಕ್ಷದ ಕೆಳಗೆ ಮಾಡಿದ ಹೇಗೆ ಅಂತ ಇರುತ್ತೆ. ಇವತ್ತು ಆ ಗೋಪಾದ ಸ್ಪರ್ಶನ ಮಾಡಿಸ್ಬೇಕು. ಅದಕ್ಕೆ ನೀವು ನಡ್ಕೊಂಡು ಹೋಗ್ತಾ ಯಾವುದಾದ್ರು ಎಲೆಗಳು ನೋಡಿದಾಗ ಆ ಎಲೆಗಳು ಟ್ವಿನ್ಸ್, ಅಂದರೆ ಯಾವುದು ಅವಳಿ ಜವಳಿ ಇದ್ದಾಗಿದೆಯಲ್ಲ ಅನಿಸುತ್ತೆ, ಅದು ಗೋಪಾದ ಇದ್ದಾಗಿರುತ್ತೆ. ಇದಕ್ಕೆ ಆ ನಮಸ್ಕಾರ, ಸಂಸ್ಕಾರ ಎಲ್ಲವೂ ಉಂಟು. ನಮಸ್ಕಾರ ಅಂದರೆ ಹೇಗೆ ಅಂದರೆ, ನೀವು ನಮಸ್ಕಾರ ಹಾಕಿ ಒಂದು ಹೂ ಆದರೂ ಉದುರುತ್ತೆ, ಅಂದರೆ ಮನಸ್ಫೂರ್ತಿಯಾಗಿ ಅಯ್ಯೋ ಈಗ ಹೂ ಉದುರುತ್ತೆ ಅಂದ್ಕೊಂಡು ನಮಸ್ಕಾರ ಅಂತಲ್ಲ. ನೀವು ಯಾವುದೇ ಕ್ಷಣಕ್ಕೆ ನೋಡಿ, ಪರೀಕ್ಷೆ ಮಾಡಿ ನೋಡಿ, ಆ ಸ್ಪರ್ಶವನ್ನು ನೀವು ಮರವನ್ನು ಮುಟ್ಟದೆ ದೂರದಿಂದ ಯಾವುದಾದ್ರು ಮರ ಕೇಳ್ಕೊಳ್ಳಿ, ಬಸವಣ್ಣ ಈಶ್ವರನಿಗೆ ಈ ಥರ ಮಾಡ್ಕೋಬೇಕು, ಗೋದಾನ ಅನುಗ್ರಹ ಸಿದ್ಧಿ, ಕಾಮಧೇನು ಹೀಗೆ ಮಾಡ್ಕೊಡ್ಬೇಕು, ನನ್ನ ಕಾರ್ಯ ಸಿದ್ಧಿ ಮಾಡ್ತೀಯ ಗಣಪತಿ ಅಂದರೆ ಅನುಕೂಲವಾಗಿ ಕೆಳಗೆ ನಮಸ್ಕಾರ ಮಾಡಿ ಆ ಹೂ ಬಿಡುತ್ತೆ. ಮಹಾಪ್ರಸಾದ ತಕ್ಷಣ ಮಾತ್ರೇನ ಶೀಘ್ರಂ ಕಾರ್ಯಂ ಲಭ್ಯತೆ ಈ ಗೋಪಾದಲ್ಲಿರುತ್ತೆ. ಅಂಥ ಒಂದು ಸಂಸ್ಕಾರವಂತ ಆಗಿರ್ತಕ್ಕಂಥ ಮರ ಅಂದರೆ ಇವತ್ತಿಗೂ ಆ ಮರ ಸಂಧ್ಯಾ ಕಾಲದಲ್ಲೂ ಹೂ ಬಿಟ್ಟಿರುತ್ತೆ.
ಬೆಳಗ್ಗೆ ಹೂ ಬಿಡೋದು, ಸಾಯಂಕಾಲ ಒಣಗೋಗುತ್ತೆ. ಆದರೆ ಇದು ಹಂಗಲ್ಲ, ಸಾಯಂಕಾಲವೂ ಹೂ ಬಿಡುತ್ತೆ, ಬೆಳಗ್ಗೆನೂ ಅರಳುತ್ತೆ. ಕೆಲವು ಹೂಗಳು ನೋಡ್ತಾ ಇರಿ ಸಾಯಂಕಾಲದಲ್ಲಿ ಅರಳುತ್ತೆ, ಕೆಲವು ಹೂಗಳು ನೋಡ್ತಾ ಇರಿ ಅದೇ ಮರದಲ್ಲಿ ಬೆಳಗ್ಗೆ ಹೊತ್ತು ಅರಳುತ್ತೆ. ಬೆಳಗ್ಗೆ ಅರಳಿದ ಹೂಗಳೆಲ್ಲ ನೀಲಿಯಾಗಿರುತ್ತೆ, ಸಾಯಂಕಾಲ ಅರಳಿ ಹೋಗಿರ್ತಕ್ಕಂಥ ಪಿಂಕ್ ಆಗುತ್ತೆ, ಅಂದರೆ ಲೈಟ್ ಪಿಂಕ್. ಆ ನೀಲಿ ವರ್ಣ ಹೊಟ್ಟೋಗ್ತಾ ಇದೆಯೇನೋ, ಸೌದು ಹೋಗಿದೆಯೇನೋ ಅನ್ಕೋಬೇಕು. ಇದೇ ಮಧ್ಯರಾತ್ರಿಯಲ್ಲಿ ನೋಡಿದಾಗ ಬಿಳಿ ಶ್ವೇತವಾಗಿರುತ್ತೆ ನೋಡಿ, ನೀಲಿ ಪಿಂಕ್ ಆಗುತ್ತೆ. ತದನಂತರ ಮಧ್ಯರಾತ್ರಿಯಲ್ಲಿ ನೋಡಿದಾಗ ಸಾಕ್ಷಾತ್ ಶ್ವೇತವಾಗಿರುತ್ತೆ. ಆ ಸಮಯಕ್ಕೆ ನಂದೀಶ್ವರನು ದೇವಿ ಜೊತೆಗೆ ಮುನೀಶ್ವರನ ಸಂಚಾರದಲ್ಲಿ ನಡ್ಕೊಳ್ತಾ ಬರುತ್ತಂತೆ ಗೋಪಾದ. ಆ ಗೋಪಾದ ಇವತ್ತಿಗೂ ನೀವು ನೋಡ್ಬೋದು, ಹಸುಗಳು ಇಲ್ಲದೇ ಇದ್ರು, ಎತ್ತುಗಳು ಇಲ್ಲದೇ ಇದ್ರು, ಗೋಪಾದದಲ್ಲಿ ನಡ್ಕೊಂಬಂದಿರತಕ್ಕಂಥ ಹೆಜ್ಜೆ ಗುರುತುಗಳು ಈ ಗೋಪಾದ ಹತ್ರ ಪೂಜೆ ಮಾಡಿ ಹೋದರೆ ಬಂದು ಸಂಕಲ್ಪವನ್ನು ಮಾಡಿಕೊಂಡೇ ಹೋಗ್ತಾನಂತೆ ಸಾಕ್ಷಾತ್ ನಂದೀಶ್ವರನು. ಆಗ ಕೆಲವರು ಹೇಳ್ತಾ ಇದ್ರು ಆ ಕಾಲದಲ್ಲಿ ಏನಂದರೆ, ಬೆಳಗಿನ ಜಾವಪ್ಪ ನೀವು ಈಶ್ವರನ ಪೂಜೆ ಮಾಡಬೇಕಾದ್ರೆ ಸ್ಮರಣೆ ಮಾಡ್ಕೊಳ್ಳಿ, ಗೋಪಾದವನ್ನು ಯಾವ ಕಾಲಕ್ಕೂ ಮನೆಗಳಿಗೆ ಹಾಕಬಾರ್ದು. ಎಷ್ಟೋ ಜನ ಹೇಳ್ತಾರೆ ಗೋಪಾದವನ್ನು ನಾವುಗಳು ಮನೆ ಮೇಲೆ ಹಾಕ್ಕೊಳ್ಕೂಡ್ದು, ಭಾಳ ಒಳ್ಳೆಯದಲ್ಲ, ಮಡಿ ಆಚರಣೆ ಅಂತ ಕರಿತೀವಿ. ಹಾಗೆ ಈ ಗೋಪಾದವನ್ನು ಸ್ಮರಣೆ ಮಾಡಿಕೊಂಡವರು ಬೆಳಗಿನ ಜಾವದಲ್ಲಿ ನಂದೀಶ್ವರನು ಕೈಲಾಸ ಬಿಟ್ಟು ಭೂಲೋಕ ಸ್ಪರ್ಶಕ್ಕೆ ಬಂದಾಗ ಬಾಲ ಹಿಡ್ಕೊಂಬಿಡಿ ಅಂತಾನೆ. ಒಂದೇ ಒಂದು ಕಾಮಧೇನು ಬಂದಿರುತ್ತಂತೆ, ಬಾಲ ಹಿಡ್ಕೊಂಡ್ಬಿಟ್ರೆ ಕೈಲಾಸ ಮಾರ್ಗಕ್ಕೆ ಹೋಗ್ಬೋದು. ಅಂದರೆ ಆ ನಂದಿ ನೀವು ಯಾವುದಾದ್ರು ಒಂದು ಎತ್ತು ನೋಡಿದಾಗ ಯಾವುದೋ ಎತ್ತು ಮೇಯ್ತಾ ಇದೆ ಅನ್ಕೋಬಾರ್ದು. ನೀವು ಸುತ್ತಮುತ್ತಲು ನೋಡಿ ಯಾವುದಿರಲ್ಲ, ಅದೊಂದೇ ಇರುತ್ತೆ. ಕಾಣೋದು ಯಾರಿಗೆ? ಯಾರಿಗೂ ಕಾಣಲ್ಲ. ಎಷ್ಟೋ ಜನದಲ್ಲಿ, ಒಂದು ಲಕ್ಷಾಂತರ ಜನದಲ್ಲಿ ಒಬ್ರಿಗೋ ಇಬ್ರಿಗೋ ಆ ಗುರು ಅನುಗ್ರಹ ಇದ್ದರೆ, ಪ್ರದೋಷ ಪೂಜೆದ ಫಲವನ್ನು ಕೊಡ್ತೀನಿ ಅಂತ ಗ್ಯಾರಂಟಿ ಅಂತಿದ್ರೆ ಅಂಥವ್ರಿಗೆ ಕಾಣಿಸ್ತಾನೆ ನಂದೀಶ್ವರ. ಇಲ್ಲದಿದ್ದರೆ ಎಲ್ರಿಗೂ ಕಾಣುತ್ತೆ ಆ ಒಂದೇ ಒಂದು ಗೋಪಾದ. ನೆಲದ ಮೇಲೆ ನೋಡ್ಬೋದು, ಮಣ್ಣು ನೋಡ್ಬೋದು, ಅಲ್ಲಿ ಅಕಸ್ಮಾತ್ ಮರಳು ಹಾಕಿ ನೋಡ್ಬೋದು, ಕನಿಷ್ಠ ಪಕ್ಷ ಒಂದು ಪಾದದ ಹೆಜ್ಜೆ ಗುರುತು ಅಲ್ಲಿ ಕಂಡೇ ಕಾಣುತ್ತೆ. ಅಂದರೆ ನಂದೀಶ್ವರನು ಪ್ರತಿದಿನ ಪ್ರತ್ಯೇಕವಾಗಿ ಈ ಪ್ರದೋಷ ಕಾಲದಲ್ಲಿ ಸೋಮವಾರ, ಈ ಪ್ರದೋಷ ಕಾಲ ಗುರುವಾರ, ಈ ಪ್ರದೋಷ ಕಾಲ ಶನಿವಾರ ಬಿದ್ದಾಗ ಆ ಗೋಪಾದ ಕಂಡೇ ಕಾಣುತ್ತೆ. ಎಷ್ಟು ವಿಶೇಷತೆ, ಇಂಥ ಒಂದು ವೈಶಿಷ್ಟ್ಯತೆ ನಾವು ಇವತ್ತಿನ ದಿವಸ ಈ ಮಹಾಪ್ರದೋಷದ ದಿನ ನಾನು ನಿಮಗೆ ಒಂದೇ ಹೇಳಿದೆ, 11 ಪ್ರದೋಷ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದಲ್ಲಿ ನಡೆಸುತ್ತೆ. ಅಮಾವಾಸ್ಯೆ ಪ್ರದೋಷ, 11 ಪ್ರದೋಷ ವಿಶೇಷವಾಗಿರ್ತಕ್ಕಂಥ ಪೌರ್ಣಮಿ ಪ್ರದೋಷ ದಿವಸ ನಡೆಸ್ತೀವಿ. ಇದಕ್ಕೆ ಯಾರು 22 ವಿಶೇಷ ಅಂತಂದರೆ ಒಂದು ಪ್ಯಾಂಟ್ ಹಾಕ್ಕೊಂಡ್ರೆ ಒಂದು ಶರ್ಟ್ ಹಾಕೊಳ್ಳೇಬೇಕು. ನೀವು 11 ಪ್ರದರ್ಶನ ಬಂದುಬಿಟ್ಟು ಇನ್ನೊಂದು 11ಕ್ಕೆ ಬರದೇ ಇದ್ದರೆ ಪ್ರಯೋಜನ ಇಲ್ಲ, ಆ ಫೋಟೋ ಕೊಡೋದೇ ಇಲ್ಲ. ನಂದೀಶ್ವರನ ಫೋಟೋ ಇಡೀ ಜಗತ್ತಲ್ಲಿ ಇಲ್ಲದೇ ಇರತಕ್ಕಂಥ ನಂದೀಶ್ವರನ ಫೋಟೋ ನನ್ನೊಬ್ಬನ ಕೈಲೇ ಕೊಡೋಕ್ಕೆ ಸಾಧ್ಯ. ಯಾಕೆಂದರೆ ಪೇಂಟ್ ಮಾಡಿಸಿರೋದೇ ನಾನು, ವಿಶೇಷವಾಗಿ ಮೂಲ ಮಂತ್ರ ಹೇಳಿಸಿರೋದೇ ನಾನೇ. ಆ ನಂದೀಶ್ವರ ಹೇಗಿರ್ತಾನೆ ಅನ್ನೋದು ಆ ಸಂಕೀರ್ತನ ಮಾಲೆಯಲ್ಲಿ ರತ್ನಗಿರಿ ರಹಸ್ಯ ಇದ್ದ ಹಾಗೆ ದೇವಾಲಯದಲ್ಲಿ ಕಲ್ಲಲ್ಲಿ ಕೆತ್ತಿರತಕ್ಕಂಥ ವಿಗ್ರಹದ ಕೆತ್ತನೆ. ಅದನ್ನು ಸೂಕ್ಷ್ಮ ರೂಪದಲ್ಲಿ ನಂದೀಶ್ವರನ ಪ್ರದೋಷ ದಿವಸ ಹೇಗಿರ್ತಾನೆ, ಈಶ್ವರ ತಾಂಡವ ಹೇಗಾಡ್ತಾನೆ, ಯಾವ್ಯಾವ ದೇವತೆಗಳಲ್ಲಿ ವಾಸವಾಗಿರ್ತಾರೆ, ಇದನ್ನೆಲ್ಲ ಆ ಮಂತ್ರವನ್ನು ಹೇಳಿ ಬರೆಸಿರ್ತಕ್ಕಂಥ ಚಿತ್ರವನ್ನು ಈ ಪ್ರದೋಷ ಕಾಲಕ್ಕೆ ಯಾರಿಗೆ ಯಾವ ಮನೆಗೆ ಕೊಡ್ತೀವೋ ಸರ್ವ ಕಾರ್ಯಸಿದ್ಧಿ ಅಂತ ಆ ಕಾಲದಿಂದ ಹೇಳ್ಕೊಂಬಂದಿರ್ತಕ್ಕಂಥ ಶಾಸ್ತ್ರ, ಸನಾತನ ಧರ್ಮದ ಮೌಲ್ಯಗಳು. ಎಷ್ಟೋ ಜನ ಇವತ್ತಿನ ಆ ಮೌಲ್ಯಗಳನ್ನು ಮರ್ತೋಗಿರ್ತಕ್ಕಂಥ ಗೋಪಾದಕ್ಕೆ ಮಹಾಗಣಪತಿಗೆ ಹೂವನ್ನು ಹಾಕಿ ಕೂಡ ಪ್ರಾರ್ಥನೆ ಮಾಡ್ಕೋಬೋದು. ನಿಮ್ಗೆ ಅಕಸ್ಮಾತ್ ಯಾರಿಗಾದರೂ ಈಗ ಶನಿಯಿಂದ ಬಂದಿರತಕ್ಕಂಥ ರೋಗಗಳು ಅಂದ್ಕೊಂಡ್ರೆ ಕ್ಯಾನ್ಸರ್ ಅಥವಾ ಗಾಯಗಳು ಅಥವಾ ಶುಗರ್, ಗ್ಯಾಂಗ್ರೀನ್ ಈ ಥರದ್ದೆಲ್ಲ ಬಂದಿರುತ್ತಲ್ಲ, ಆ ಗಣಪತಿ ಈ ವಾಸಿಯನ್ನು ಬೇಗ ಮಾಡ್ತಾನಂತೆ. ಕೇತು ಜೊತೆ ನೀಲಿಯಾಗಿರ್ತಕ್ಕಂಥ ಶನಿ ಈ ನೀಲಿ ಹೂ ಗಣಪತಿಗೆ ಅರ್ಪಿಸಿದ್ರೆ ಸರ್ವ ಕಾರ್ಯ, ಅಂದರೆ ಆ ಥರದ ರೋಗ, ಆ ಥರದ ಶನಿಯಿಂದ ಬಂದಿರತಕ್ಕಂಥ ಕಾಯಿಲೆಗಳು ದೂರವಾಗುತ್ತೆ. ಎಷ್ಟು ಸಂತೋಷ ಆಗುತ್ತೆ. ಅದಕ್ಕೆ ನಿಮಗೆ ಆ ಸಂತೋಷಕ್ಕೆ ಇನ್ನೆಷ್ಟು ಸಂತೋಷ ಪಡಿಸ್ತೀನಿ. ಇವಾಗ ಕಾಯ್ತಾ ಇರಿ, ಬಂದ್ಬಿಟ್ಟೆ.